ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವ್ಲಾಗ್ ಏನು ಅಂತ ಅಂದ್ರೆ ಕರ್ನಾಟಕದ ಸುವರ್ಣ ಮಂದಿರ ಅಂದ್ರೆ ಗೋಲ್ಡನ್ ಟೆಂಪಲ್ ಅಂತಾನೆ ಹೆಸರುವಾಸಿಯಾಗಿರುವಂತಹ ಧಾರ್ಮಿಕ ಶೈಕ್ಷಣಿಕವಾದಂತ ಕ್ಷೇತ್ರಕ್ಕೆ ನಾವಿವತ್ತು ಬಂದಿದ್ದೀವಿ. ಈ ಒಂದು ಕ್ಷೇತ್ರದ ಬಗ್ಗೆ ನಾವ್ ಹೇಳ್ಬೇಕು ಅಂತ ಅಂದ್ರೆ ಇದು ಬೈಲುಕುಪ್ಪೆಯಲ್ಲಿರುವ ಟಿಬೇಟಿಯನ್ನರ ಮಠ ಅಥವಾ ಟಿಬೇಟಿಯನ್ ಕ್ಯಾಂಪ್. ಇದು ಕುಶಾಲನಗರದಿಂದ 3 ಕಿಲೋಮೀಟರ್ ದೂರದಲ್ಲಿದೆ. ಟಿಬೇಟಿಯನ್ ಮಠದಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಮಂದಿ ಸನ್ಯಾಸಿಗಳು ಮತ್ತು ವಿದ್ಯಾರ್ಥಿಗಳು ಇದ್ದಾರೆ. ಈ ಮಠದ ಸುತ್ತಮುತ್ತ ನೀವು ನೋಡೋದಾದ್ರೆ ಸುಮಾರು ಅಂಗಡಿಗಳು, ಗಿಫ್ಟ್ ಶಾಪ್ಗಳು ನಿಮ್ಗೆ ಸಿಗುತ್ತೆ. ಈ ಊರಲ್ಲಿ 90ರಷ್ಟು ಭಾಗದ ಜನರು ಟಿಬೇಟಿಯನ್ನರಾಗಿರ್ತಾರೆ. ಈ ಮಠ ಕೇವಲ ಯುವ ಸನ್ಯಾಸಿಗಳನ್ನು ಮಾತ್ರ ಅಲ್ಲದೆ ದೇಶದಲ್ಲಿರುವಂತ ಪ್ರವಾಸಿಗಳನ್ನು ತನ್ನೆಡೆಗೆ ಆಕರ್ಷಿಸುವಂತ ಒಂದು ವೈಶಿಷ್ಟ್ಯವಾಗಿ ಕೂಡಿರುವಂತ ಮಠ ಇದಾಗಿದೆ. ಹಾಗೆ ಭಾರತದಲ್ಲಿ ಅತಿ ದೊಡ್ಡ ಟಿಬೇಟಿಯನ್ ಸಮುದಾಯದ ನಿರಾಶ್ರಿತ ತಾಣ ಕೂಡ ಇದಾಗಿದೆ ಅಂತಾನೂ ಕೂಡ ಹೇಳಿ. ಗೋಲ್ಡನ್ ಟೆಂಪಲ್ ಒಳಗಡೆ ಹೋದ ತಕ್ಷಣ ನಮ್ಗೆ ಬೌದ್ಧ ಸನ್ಯಾಸಿಗಳು ನೋಡೋದಕ್ ಸಿಗ್ತಾರೆ. ಹಾಗೇನೆ ಇಲ್ಲಿ ಹಿರಿಯ ಕಿರಿಯ ಬೌದ್ಧ ಸನ್ಯಾಸಿಗಳು ಕೈಲೊಂದು ಜಪಮಾಲೆನ ಇಟ್ಕೊಂಡು ಪುಸ್ತಕನ ಇಟ್ಕೊಂಡು ಆಚೀಚೆ ಓಡಾಡೋದನ್ನ ಕೂಡ ನಾವು ನೋಡ್ಬೋದು. ಹಾಗೆ ಮುಂಚೆನೆ ನಾನು ಹೇಳ್ದಾಗೆ ಇಲ್ಲಿ ಸುತ್ತಲೂ ಟಿಬೇಟಿಯನ್ ಆಭರಣಗಳು, ಫ್ಯಾಷನ್ ವಸ್ತುಗಳು ಮಾರುವ ಅಂಗಡಿಗಳು ತುಂಬಾನೇ ಸಿಗುತ್ತೆ ನಿಮ್ಗೆ. ಇದೊಂಥರ ಮಿನಿ ಟಿಬೇಟಿಯನ್ ಪ್ರದೇಶ ಅಂತಾನು ಹೇಳ್ಬೋದು, ಯಾಕಂದ್ರೆ ಅವರು ತುಂಬಾ ಹೆಚ್ಚಾಗಿ ನಮ್ಗೆ ಕಾಣಸಿಗ್ತಾರೆ. ಈ ಗೋಲ್ಡನ್ ಟೆಂಪಲ್ ಪ್ರಮುಖ ಆಕರ್ಷಣೆಯ ಕೇಂದ್ರ ಅಂತಾನು ಹೇಳ್ಬೋದು. ಸುಮಾರು ಜನ ಪ್ರವಾಸಿಗರು ಈ ಒಂದು ಜಾಗಕ್ಕೆ ಬಂದು ವಿಸಿಟ್ ಮಾಡ್ತಾರೆ, ಹಾಗೆ ನೋಡೋದಕ್ಕೆ ಕೂಡ ತುಂಬಾನೇ ಇಷ್ಟಪಡ್ತಾರೆ. ಈ ದೇವಾಲಯದ ಒಳಗೆ ಹೋದಂತೆ ಇನ್ನೊಂದು ಪ್ರಪಂಚಕ್ಕೆ ಕಾಲಿಡೋ ತರ ಫೀಲ್ ಆಗುತ್ತೆ. ಹಾಗೇನೆ ಪ್ರಶಾಂತವಾದ ವಾತಾವರಣ. ಸುವರ್ಣ ಮಂದಿರದಲ್ಲಿ 40 ಅಡಿ ಎತ್ತರದ 3 ಚಿನ್ನದ ಪ್ರತಿಮೆಗಳನ್ನು ನಿಮಗೆ ಕಾಣಸಿಗುತ್ತೆ. ಅದಕ್ಕೋಸ್ಕರ ಇದನ್ನ ಸುವರ್ಣ ಮಂದಿರ ಅಂತ ಕರೀತಾರೆ. ಗೋಲ್ಡನ್ ಟೆಂಪಲ್ ಅನ್ನೋದು ಅದಕ್ಕೆ ತುಂಬಾ ಫೇಮಸ್ ಆಗಿದೆ. ಅದು ನೋಡಿದ ತಕ್ಷಣ ನಮಗೆ ಏನೋ ಒಂಥರ ಆ ಒಂದು ಕಲಾಕೃತಿಗಳನ್ನೆಲ್ಲ ನೋಡಿದಾಗ ತುಂಬಾನೇ ಖುಷಿ ಆಗುತ್ತೆ. ನೀವು ನೋಡ್ತಿರ್ಬೋದು, ತುಂಬಾನೇ ಚೆನ್ನಾಗಿದೆ. ನನಗಂತೂ ತುಂಬಾನೇ ಇಷ್ಟ ಆಯಿತು. ಈ ಒಂದು ಗೋಲ್ಡನ್ ಟೆಂಪಲ್ ಅನ್ನ ಇವರು ಟಿಬೇಟಿಯನ್ನರ ವಾಸ್ತುಶಿಲ್ಪದ ಪ್ರಕಾರನೇ ಇವರು ಪ್ರತಿಯೊಂದನ್ನು ಡಿಸೈನ್ ಮಾಡಿದ್ದಾರೆ. ಹಾಗೇನೆ ನೀವು ನೋಡ್ಬೋದು, ತುಂಬಾ ಮಂಡಲಗಳನ್ನ ಅಲ್ಲಿ ಡ್ರಾ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿದೆ. ಈ ಒಂದು ಟೆಂಪಲ್ ಒಳಗಡೆ ತುಂಬಾನೇ ಲಕ್ಸುರಿಯಸ್ ಆಗಿ ಕಾಣುತ್ತೆ. ಪ್ರತಿಯೊಂದು ಡೀಟೇಲಿಂಗ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತಾನು ಹೇಳ್ಬೋದು. ಬುದ್ಧನ ಮೂರ್ತಿಯ ಅಕ್ಕಪಕ್ಕದಲ್ಲಿರುವಂಥ ಮೂರ್ತಿಗಳು ಯಾವುದು ಅಂತ ಹೇಳಿದ್ರೆ ಒಂದು ಪದ್ಮಸಂಭವ ಹಾಗೂ ಅಮಿತಾಯುಷ್ ಆಗಿದೆ. ಇದು 60 ಅಡಿ ಎತ್ತರದಿಂದ ಕೂಡಿದೆ ಬುದ್ಧ ಮೂರ್ತಿ. ಅದು ಚಿನ್ನದ ಹಾಗೂ ತಾಮ್ರದ ಲೋಹದಿಂದ ಮಾಡಿರುವಂಥದ್ದು. ಹಾಗೆ ಅದಕ್ಕೆ ಕೋಟಿಂಗ್ ಬಂದ್ಬಿಟ್ಟು ಗೋಲ್ಡ್ ಇಂದ ಅವರು ಚಿನ್ನದ ಒಂದು ಕೋಟಿಂಗ್ ಅನ್ನ ಕೊಟ್ಟಿದ್ದಾರೆ. ಅಕ್ಕಪಕ್ಕ ಇರುವಂತ ಮೂರ್ತಿಗಳು ಆ ಒಂದು ಬುದ್ಧ ಮೂರ್ತಿಗಿಂತ 2 ಅಡಿ ಚಿಕ್ಕದು ಅಂತ ಹೇಳಿ ಅಲ್ಲಿ ಒಂದು ರಿಟರ್ನ್ ಅಲ್ಲಿ ಬರೆದು ಹಾಕಿದ್ದಾರೆ. ನೀವು ನೋಡ್ಬೋದು, ಇಲ್ಲಿರುವಂಥ ಗೋಡೆಗಳನ್ನು ಬಣ್ಣದ ಪೇಂಟಿಂಗ್ನಿಂದ ಅವರು ಮಾಡಿದ್ದಾರೆ. ಹಾಗೆಯೇ ಬಲಿಪೀಠವನ್ನು ಹೂವು, ಕ್ಯಾಂಡಲ್, ಧೂಪ ದ್ರವ್ಯಗಳಿಂದ ಅಲಂಕಾರ ಮಾಡಿದ್ದಾರೆ. ಇವರು ಕಂಪ್ಲೀಟ್ ಟಿಬೇಟನ್ ಶೈಲಿಯಲ್ಲಿ ಈ ಒಂದು ಮಠವನ್ನು ಇವರು ನಿರ್ಮಾಣ ಮಾಡಿದ್ದಾರೆ. ಇದು ಒಂದು ಫೇಮಸ್ ಬೌದ್ಧ ಮಠ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದಿಷ್ಟು ಗೋಲ್ಡನ್ ಟೆಂಪಲ್ನ ಮಾಹಿತಿ ಆಗಿರುತ್ತೆ. ಇನ್ನು ಯಾರು ಗೋಲ್ಡನ್ ಟೆಂಪಲ್ನ ನೋಡಿಲ್ಲ, ಹಾಗೆ ಕುಶಾಲನಗರದ ಕಡೆ ಹೋದಾಗ ಮಿಸ್ ಮಾಡದೆ ಗೋಲ್ಡನ್ ಟೆಂಪಲ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ, ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.